ನಾವು ಮಾಡ್ತೀನಿ ಆಮೇಲೆ ಮಾಡ್ಯಾನ ಬಿಡಿ ಈಗಿರ್ವಲ್ಲಕ್ಕ ಇದು ಬಿರ್ಸಕ್ಕವರಿಪ್ಪ ಅವು ಬಿರ್ಸಕ್ಕ ಬಿಡು ಎಷ್ಟೊತ್ತಿಗೆ ಇದ್ದಿದ್ರಿ ಆಕೆ 6 ಗಂಟೆ ಹಿಂಗೆ 6:30 ಅಂದ್ರೆ ಅದು ಲರ್ಷಿ ಆಗಲಿ ನಾನು ನೋಡೋ ಮಟ ಅಂದ್ರೆ ಅಲ್ಲ ಚಪಾತಿ ಇದ್ದು ಬಿಟ್ಬಿಡುಮ್ಮ ಆಮೇಲೆ ಬಿಸಿ ಇಲ್ಲದವಲ್ಲ ಮತ್ತೆ ಹಸಿಬಿಗೆ ಅಷ್ಟ ಮಾಡಿಟ್ಟಾನ ಆಕೆ ಮಾಡಿಟ್ಟು ಹಿಟ್ಟು ನಾದಿಟ್ಟು ಹೋಗ್ಬಿಡ ಹಾಂ ಮತ್ತು ಆಕೆಗೆ ಟೈಮ್ ಆಕೈತೆ ಇದು ಬಂದು ಮಾಡಬೇಡ ಅದಕ್ಕೆ ಹೇಳಿದ್ದು ಅದನ್ನ ಕರೆಕ್ಟಾಗಿ ಮುಚ್ಚಿಬಿಟ್ಬಿಡ ಚಪಾತಿ ಇಟ್ಟು ಆಮೇಲೆ ಮಾಡೋಣ ಅಂತ ಬೇಕಂದ್ರೆ ಮಾಡ್ಕೊ ನೀನು ತಿನ್ನಕಂದ್ರೆ ಮಾಡ್ಕೆ ಅಂದ್ರೆ ಇದ್ರ ಜಾಸ್ತಿ ಮಾಡಿಟ್ಟದ್ಲಂದ್ರೆ ಹೇಳಿದೆ ನಾನು ಆಕೆ ಮಾಡಿ ಇಟ್ಟಾಡ್ರಿ ಈಗ ಮಸ್ತ್ ನಾವು ಇದಾಗೋದು ಎಷ್ಟೊಂದು ಚಪಾತಿ ಮಾಡಿ ಹಾಕ್ಯಾರಿಪ್ಪ ಅದ ನೋಡು ಪಲ್ಯ ಏನು ಮಾಡ್ಯಾ ಆಲೂಗಡ್ಡೆ ಪಲ್ಯ ಮಾಡ್ಯಾನ ನಮ್ಮ ಮರ್ಷಿ ನೋಡ್ರಿ ಅನ್ನ ಆಲೂಗಡ್ಡೆ ಪಲ್ಯ ಚಪಾತಿ ಓದ್ ಕೇಳಿದ್ರಿ ಅದು ಬಿಡಮ್ಮ ಮತ್ತು ಸ್ವಲ್ಪ ಓದರಿ ಸಪೋರ್ಟ್ ಮಾಡ್ಬೇಕಾರಿಪ್ಪ ಹಂಗಂದ್ರೆ ಹೆಂಗ ಹೇಳ ಯಾಕೆ ಓದಂಗಿಲ್ಲ ಹೌದನ ಆಕೆ ಯಾಕೆ ಓದಂಗಿಲ್ಲ ತಗೋಯವ ಇಲ್ಲ ಓತಾ ಈಗ 3 ಗಂಟೆಗೆ ಆಕಿದ ಮೀಟಿಂಗ್ ಐತೆ ನೋಡ್ದೇನ ಆಕೆ ಶಾಲಿಗೆನ ಇದು ಫಸ್ಟ್ ಬಂದು ಸೈತ್ ನಮ್ಮಿದ್ರೆ ಹೇಳಿಲ್ಲ ಆಕೆ ಅಲ್ಲಿ ಬಂದ ಮೇಲೆ ಅಮ್ಮಾರ ಕೇಳಿ ಅಂತೇಳಿ ಅಂದ ನಿನ್ನೆ ಆ ಹುಡುಗಿ ದಿವ್ಯಾ ಆಕೆ ಫ್ರೆಂಡ್ ಬಂದ ಮೇಲೆ ನನಗೆ ಗೊತ್ತಾಗೈತಿ ನಾಳೆ ಮೀಟಿಂಗ್ ಐತಿ ಅಲ್ರಿ ರೆಂಟಿ ಬರ್ತೀರಿ ನಾ ಅಂತೇಳಿ ಅಂದ ಇವ ಹೋಲ್ ಬಿಡೋ ಬೇಯ್ತಾರನ ಸರ್ ಅಂತ ನಾ ಅಂದೆ ಯಾಕೆ ಬೇಯ್ತಾರ್ರಿ ಹೊಗಳ್ತಾರೆ ನಿಮ್ಗೆ ಇನ್ನೂ ಅಲ್ಲ ಆಕೆ ಯಾಕೆ ಅಂದೆ ನಾನು ಅರ್ಷಿಯ ಫಸ್ಟ್ ಬಂದು ಆಡ್ರಿ ಅಂತಂದ ಮತ್ತು ನೀನು ಅಂತಂದೆ ನಾನು ಆಕಿವು ಸೇಮ್ ಮಾರ್ಕಸ್ರಿ ಅಂಥೇಳಿ ಅಂದು ಹೇಳಿ ಹೋದ್ಲ ಹೌದನ್ವ ಅಂತ ಹೇಳಿದೆ ಆದರೂ ನಾನು ಅರ್ಷಿಯಾಗಿ ಗೊತ್ತಿಲ್ದಾರ ಗತಿನ ಅದೀನಿ ನನಗೇನು ಗೊತ್ತಿಲ್ಲ ನಾನು ಅಂತನ ಅದೀನಿ ನಾನು ಆಕೆ ಅಲ್ಲೇ ಬಂದು ತಿಳ್ಕೊಂಡಲ್ಲ ಅದಕ್ಕೆ ಅಲ್ಲೇ ಬಂದು ತಿಳ್ಕೊಂಡು ಆಬ್ ನಮ್ಮಮ್ಮ ಅಂತ ನಂಗೆ ಆಗಲಿ ಅಂತೇಳಿ ಅಂದು ಎಲ್ಲವೂ 20-20 ಮಾರ್ಕಸ್ ತೆಗ್ದಾಕಿ ಒಂದೊಂದು ಯಾವ್ದು 19 ತೆಗ್ದ ಅಂತಷ್ಟ ನಾನು ದೇವ್ರ ದೀಪ ಹಚ್ಚಿ ಬರ್ಲವ ಜಳಕ ಮಾಡಿ ನಾನು ಈಗ ಎದ್ದು ಬಂದೀನಿ ರೀ ಎಲ್ಲ ಹುಡುಗರೆಲ್ಲ ಮಾಡ್ಯಾವ ನಮ್ಮ ಆಸಿಪ್ನು ಎದ್ದಾನ್ರಿ ಆಲ್ರೆಡಿ ಅವನು ರೆಡಿ ಆಗ್ಯಾನ ಅವನಿಗೆ ಕಟ್ಬಿಡಮ್ಮ ಹಾಂ ಇನ್ನೂ ಟೈಮ್ ಆಗಿಲ್ಲ ನಾ ಅವನಿಗೆ ಟೈಮ್ ಆತನ ಸಿಪ್ಪ ದೇವ್ರಿಗೆ ದೀಪ ಹಚ್ಚಿದ್ದೀರಿ ಸ್ವಲ್ಪ ಹೊತ್ತು ಕುರಾನ ಓದ್ಬೇಕಂತಂದು ಕುರಾನ್ ತೆಗ್ದಿರೀಗ ಕುರಾನ್ ಓದನ್ರಿ ಏನು ಮಾಡತ್ತಿ ಮಮ್ಮಿ ತರಕಾರಿ ನೀನು ತೊಗೊಂಬಂದು ಹಂಗೈತಲ್ಲ ಇವ್ರು ನೆತ್ತಿಡು ಹಸೆ ಖಾರ ಇಲ್ಲ ಅದಿಲ್ಲ ತುಂಬಿಸ್ತೀನಿ ತಡಿ ಅವನು ಹಸೆ ಖಾರ ಇಲ್ಲದ್ರ ಅಂದ್ರೆ ಚಲೋ ಅನ್ಸಂಗಿಲ್ಲ ಹೌದಾ ಅವನ್ನ ಎಷ್ಟು ತುಂಬಿಸೋಸ್ತೀನಿ ಹುಡುಗಿನಿ ಆಮೇಲೆ ಹಾಕಕ್ಕೆ ಬರುತ್ತೆ ತರಕಾರಿ ಅಂದ್ರೆ ಅದಿಲ್ಲ ಚಾ ಕುಡ್ದೇನಮ್ಮ ನೀನು ಕುಡ್ದೇವ ಕುಡ್ದ್ಯಾ ಈ ಚಪಾತಿ ತಿನ್ಬೇಕಲ್ಲ ಚಪಾತಿನೂ ತಿಂದೆ ಮಾಡ್ಕೆ ಹಾಕತ್ತಿದ್ದೆಲ್ಲ ಚಪಾತಿ ಹಬ್ಬ ಉಂಡೋದ್ರನ ಗೊತ್ತಿಲ್ವ ನಾನು ಸ್ವಲ್ಪ ಲೇಟ್ ಆಗಿದ್ದೀನಿ ಹೌದಣ್ಣ ಅರ್ಶಿಯನ್ನ ಜಲ್ದಿ ಹೇಳೋದ್ರಿಪ್ಪ ಜಲ್ದಿ ಹೇಳಕತ್ತಾಳ್ರಿ ಆಕಿ ಎದ್ದು ಚಪಾತಿ ಅದೆಲ್ಲ ಮಾಡಿಟ್ಟು ತಾನು ಒಂದು ಚಪಾತಿ ತಿಂದು ಒಂದು ರಣ್ಣಗೆ ಕಟ್ಕೊಂಡು ಹೋಗಪ್ಪ ಡಬ್ಬಿ ಅಂತಂದು ಆಕಿಗೆ ಇನ್ನೊಂದೇನು ಗೊತ್ತಿನ ನಾನು ಆಸಿಪಿಗೆ ಹೇಳಿದ್ನಲ್ಲ ನೀನು ಹಾಕಿದ್ರಿಗೇನ ಎದ್ದು ಜಲ್ದಿ ಎದ್ದು ಎಲ್ಲ ಮಾಡಾಕತ್ತಪ್ಪ ಮಕ್ಕಳು ಆಕಿಗೆ 500 ರೂಪಾಯಿ ಆಕಿಗೆ 500 ರೂಪಾಯಿ ಕೊಟ್ಟು ಉಳ್ಕಿದ್ ನನಗೆ ಕೂಡ ಅಂತ ಅನ್ನೆಲ್ಲ ನಾನು ಅದೊಂದು ಖುಷಿ ಆಗ್ಬಿಡತ್ತೆ ಆಕಿಗೆ ಯಾರಿ ಅರ್ಶಿಯಾಗ ಮತ್ತೆ ಒಂದು ಚಪಾತಿ ಮಾಡಿದ್ವಿ ಎಕ್ಸ್ಟ್ರಾ 5 ರೂಪಾಯಿ ಬರ್ತೈತಂತೇಳಿ ಅದು ಕೊಡ್ದಾಡು ಇಲ್ಲ ಯಾರಿಗೆ ಮಾಡೋದು ಹೇಳಕ್ಕೆ ಹೌದಿಲ್ಲ ಎದ್ದು ಅದಂತೇನು ಓದ್ಕೊಂತ ಬರ್ಕೊಂತ ಮತ್ತೆ ಮಾಡೋದು ಎಲ್ಲ ಮಾಡೈತವ ಕೂಸು ಆರಿಪನು ಮಾಡ್ತಾಳ್ರಿಪ್ಪ ಆರಿಪ ಅಂತ ನೋಡ್ತಿಲ್ಲ ನಾ ಸ್ವಲ್ಪ ಏನಿದೆ ಅನ್ಸಂಗಿಲ್ರಿ ಹಂಗೆ ಮಾಡ್ತೈತಿ ನೀ ಸುಮ್ಮ ಕುಂದ್ರ ಮಾತಾಡ್ರಿ ನೀ ಮಾಡ ಅನ್ನಂಗಿಲ್ರಿ ಕ್ಯಾಬೇಜ್ ನೋಡಿವು ಎಷ್ಟು ಚಲೋದು ಚಲೋ ಹೆಂಗಂದ 10 ರೂಪಾಯಿ 2 10 ರೂಪಾಯಿ ಕರಡಾ ಇಲ್ಲಿ ಚಾ ಬಿಸಿ ಇಟ್ಟೀನಿ ನಾನು ಅಮ್ಮ ಈಗ ಎದ್ದು ಜಳಕ ಮಾಡಿ ಬಂದ್ರಿ ಅವ್ರಿಗೆ ಒಂಚೂರು ನೀರು ಕೊಟ್ಟು ಚಾ ಕೊಡನ್ರಿ ನಾವು ಕರೆ ಚೆನ್ನಾಗಿ ಮಾಡಿಟ್ಬಿಡ್ತೀವಿ ರೀ ಅಂದರೆ ಇದು ಮನೆಗೆ ಯಾರು ಬರ್ತತ್ರ ಹೋಗಿರ್ತಾರಲ್ರಿ ಹಾಗಾಗಿ ಚಾ ಇನ್ನು ಬಿಸಿ ಮಾಡೋದು ಹಾಲು ಹಾಕಿ ಕೊಟ್ಬಿಡ್ತೀವಿ ಚಲೋ ಇರೈತೆ ರೀ ನಾವು ಹಾಲು ಹಾಕಿ ಚಾ ಮಾಡಿ ಇಟ್ಟಿವಿ ಅಂತಂದ್ರೆ ಅದು ಮತ್ತೊಂದು ಸಲ ಬಿಸಿ ಮಾಡಿದಂದ್ರೆ ಚಲೋನೇ ಇರಂಗಿಲ್ಲ ರೀ ನಾನಿವತ್ತು ಚಾ ಕುಡಿದಿಲ್ರಿಪ್ಪ ಚಪಾತಿ ತಿಂದ್ಬಿಟ್ಟೆ ಒಂದು ಅರ್ಶಿಯ ಚಪಾತಿ ಮಾಡಿದ್ಲ ಅಂತಂದು ಇಲ್ಲಿ ನಾನು ಸಬ್ಬಸಿಗೆ ಹೆಚ್ಚಿದ್ದೆ ರೀ ಸ್ವಲ್ಪ ಸಬ್ಬಸಿಗೆ ಪಲ್ಯ ಮಾಡ್ಬೇಕಂತೇಳಿ ಅಂದ್ರೆ ಏನು ನೋಡಕತ್ಯಾರಿ ಪಲ್ಯ ಇದು ಬರ್ಸಿದ್ದ ಆಸಿಪ್ ಹೊಳೆ ಬಂದಮ್ಮ ಏನೋ ಮಾಲಕ್ರೆ ನಾವು ಊರಿಗೆ ಹೋಗ್ಯಾರಂತವ್ರು ಗ್ಯಾರೇಜ್ ಮಾಲಕ್ರೆ ಹಾಗಾಗಿ ನಾಳೆ ಹೋಗ್ಬೇಕಮ್ಮ ಅಂತಂದು ಡಬ್ಬಿ ತೊಗೊಂಡೋಗಿ ಡಬ್ಬಿ ವಾಪಸ್ ತಗೊಂಬಂದ ರೋಸ್ ಕಟ್ಟಿಂಗ್ ಮಾಡಕತ್ತಾಳ್ರಿ ಪಾರಿ ಎಲ್ಲ ಉದಾಸಿದ ಮಾಡ್ತಾಳೋ ಏನು ಮಾಡ್ತಾವ ಗೊತ್ತಿಲ್ಲ ರೀ ಒಟ್ಟು ಮಾಡ್ತೆ ಅಂದಾಳ್ರಿ ಸುಮ್ಮ ಕುಂದ್ರ ಬಂದ ಇಲ್ಲ ಹೊಲ್ಕೊಂಬಿಡಿ ಜಂಪರ್ ಅಂತ ಹೇಳ್ತಾಳ್ರಿ
ಚಪಾತಿ ಮಾಡತ್ತೇನು ಮಮ್ಮಿ? ಹ್ಞೂ ಅಮ್ಮ ಉಂತೀನಂದ್ರ ಅದಕ್ಕೆ ಅವ್ರಿಗೆ ಬಿಸಿ ಚಪಾತಿ ಮಾಡಿಕೊಟ್ರ ಅಂತಂದು ಮಾಡಕತ್ತೆ ನಾವು. ಹ್ಞೂ ಅವಾಗ ಮಾಡಿದ್ರೆ ಚಲೋ ಆಕವು, ಮಾಡಿಟ್ಟು ಕೊಟ್ಟೆ ಅಂದ್ರೆ ಟೇಸ್ಟ್ ಹೋಗ್ಬೇಕು ಚಪಾತಿ. ಹೌದು. ಸಬ್ಬಸ್ಗಿ ಪಲ್ಯ ಮಾಡಿದೆ ಬೇರೆ ಹೋದಾಗಿಲ್ಲ ಅಲ್ಲ. ಹ್ಞೂ ಬರೋಲ್ಲ ಮಾಡಿ ಅದನ್ನ. ಆಲೂಗಡ್ಡೆ ಪಲ್ಯ ಇತ್ತು, ಅಮ್ಮ ಉಣ್ಣಂಗಿಲ್ಲ ಆಲೂಗಡ್ಡೆ ಪಲ್ಯ, ಹಂಗೆ ಸ್ವಲ್ಪ ಸಬ್ಬಸ್ಗಿನ ಮಾಡಿ ನಾವು. ಆರಿಪ ಕಮೆಂಟ್ ಮಾಡಕತ್ತಾರಲ್ಲಮ್ಮ, ಯಾವ ಹೋಗ್ತೀವಿ ಜಿ ಕನ್ನಡಕ ಅಂತೇಳಿ ಅಂದ. ನನಗೆ ಕರೆ ಹೇಳ್ಬೇಕಂತಂದ್ರೆ ಅವತ್ತು ನನಗೆ ಅದ್ರ ಬಗ್ಗೆ ಏನೇನು ಗೊತ್ತಿದ್ದಿಲ್ಲ ರೀ, ಏನು ಗೊತ್ತಿದ್ದಿಲ್ಲ ರೀ. ಈಕೆ ಸುಮ್ಮ ಏನೋ ಒಂದು ಇದನ್ನ ಮಾಡಿದ್ಲು, ಅವ್ರು ನಮ್ದು ವಿಡಿಯೋ ತೊಗೊಂಡು ಅವ್ರು ಇದ್ರೊಳಗೆ ಟ್ಯಾಗ್ ಒಳಗೆ ಏನಂತ ಸ್ಟೋರಿ ಒಳಗೆ ಅವ್ರು ಹಾಕೊಂಡಿದ್ದು ಅಷ್ಟೇ ರೀ. ನಮ್ಗೆ ಗೊತ್ತಾ. ಆಮೇಲೆ ಕಡೆ ನನಗೆ ಬರತನವರು ಕಮೆಂಟ್ ಮಾಡಿದ್ರು, ಆಂಟಿ ನಿಮ್ದು ವಿಡಿಯೋ ಜಿ ಕನ್ನಡದೊಳಗೆ ಬಂದ್ಬಿಡೈತಿ, ಯಾವಾಗ ಹೋಗಿದ್ರಿ ಅಂತ ಅಂದು. ಅಯ್ಯ ನನಗೆ ಗೊತ್ತೇ ಇಲ್ಲ, ಅಲ್ಲಿ ಹೆಂಗೆ ಹೋಗೈತೆ ನಮ್ಮ ವಿಡಿಯೋ ನಾವು ಹೋಗೇ ಇಲ್ಲ ಅಂತ ನಾನು ಆರಿಪ ಕೇಳಿದ್ರಿ. ಕೇಳಿದ ತಕ್ಷಣ ಆರಿಪ ಮಕ್ಕೊಂಡಲ್ರಿ, ಕಾಬ್ರಿಗಟ್ಟು ಎದ್ದು ಕುತ್ಕೋಬಾರ್ದು ಯಾಕ್ರಿ. ಅಲ್ಲ ನಾನು ಹೇಳಿದ್ರ ಅವ್ರ ಪೋಸ್ಟ್ ಮಾಡ್ರಿ ಅಂತ ಹೇಳಿ ಹಾಡಿಗೆ, ಅದಕ್ಕೆ ನಾನು ಪೋಸ್ಟ್ ಮಾಡಿದ್ದೆ. ನನಗೆ ಮೊಮ್ಮಪ್ಪನೇ ಮತ್ತೆ ಕರ್ದಾಗ್ಬಿಟ್ರ ಅಂತಂದು ಈಕೀಗಿದ ಆತ್ರಿ. ಆಮೇಲೆ ಅದು ನೋಡಿಲ್ರಿ, ಅವ್ರು 2ನೇ ತಾರೀಕಿಗೆ ಹುಬ್ಳಿಗೆ ಬರ್ತಾರ ಅಂತ ಹೇಳಿ ಅಂದ. ಅಮ್ಮ ಹೋಗನ್ರಿ ಬಂದ ಅವತ್ತ ಇತ್ರಿ. ಅದ ಇದ್ದ ತಕ್ಷಣ ಅವ ಹೋಗನ್ಮ ನಾವು ಅಂತ ಈಕಿ. ನಾನೇನು ಕರ್ದಿಲ್ಲ ಏನಿಲ್ಲ, ಅವ್ರ ಏನ್ ನಮಗೊಂದು ಮಾತು ಏನ್ ಇದು ಮಾಡಿಲ್ಲ, ಹಂಗಿರಲ್ಲ ಮಮ್ಮಿ ಅದ ಅಂತ ನಾನ್ ಈಕಿಗಿರಿ ಬರ್ಬಾರ್ದು ಅಂತಂದು ಹೇಳಿದ್ದ ಕರೆಕ್ಟ್ ಐತಿ. ಈಗ ಸರಿಗಮಪ್ಪ ಆಡಿಷನ್ ಇಟ್ಟಿರ್ತಾರ, ಇದು ಆಡಿಷನ್ ಅಲ್ಲ, ಇದು ಮಹಾನಟಿ ಆಡಿಷನ್ ಇಟ್ಟಿರ್ತಾರ. ಎಲ್ಲಾರ್ಗು ನೀವು ಬರ್ರಿ, ನೀವು ಹಾಡ್ತೀರಿ, ನೀವು ಬರ್ರಿ ಅಂತ ಕರೆಯಲ್ಲ ಅವ್ರ. ಇಂತ ಪ್ಲೇಸಿಗೆ ಯಾರಿಗ ಆಸಕ್ತಿ ಐತಿ ಬರ್ರಿ, ಮನೋರಂಜನೆ ಮಾಡ್ರಿ, ಸ್ಪರ್ಧೆಗಳು ಇರ್ತಾವ ಹಂಗ್ ಮಾಡ್ರಿ ಅಂತ ಹೇಳಿ ಹೇಳಿರ್ತಾರ ಅವ್ರ. ಅವ್ರಿಗೆ ಕರ್ಕೊಳ್ಳಲ್ಲ, ಇವ್ರಿಗೆ ಯಾರು ಹೋದ್ರು ಕರ್ಕೊಂತಾರ ಅಲ್ಲಿ. ಮತ್ತೊಂದು ಈಕಿ ವಿಡಿಯೋ ನೋಡ್ಯಾಳ್ರಿ, ಇದು ಫ್ಯಾಮಿಲಿ ಎಲ್ಲ ಆಯ್ಕೆ ಮಾಡ್ಕೊಂಡಾರ, ಒಂದೊಂದು ಫ್ಯಾಮಿಲಿ ಒಂದೊಂದು ವಾರ ಕರಿಬೋದು ಅಂತ ಹೇಳಂದು ಒಂದು ವಿಡಿಯೋ ನೋಡ್ಯಾಳ್ರಿ. ಈಕಿ ಕರೆದ್ ಬಿಟ್ರಂತ ನಾವಂತೂ ಫುಲ್ ಹ್ಯಾಪಿ ರೀ, ಫುಲ್ಲು ಖುಷಿ ರೀ ನಮಗಂತೂ. ಕರಿವಂಗ ಆಗ್ಲಿ ಅಂತ ಬಿಡ್ಕೊಟ್ಟಿರಿ. ಯೂಟ್ಯೂಬ್ ಒಳಗೆ ಬಿಟ್ಟಿದ್ರಂತ್ರಿ. ಅದನ್ನೊಂದು ನೋಡಕ್ಕಿಗೆ ಭಾಳ ಅಂದ್ರೆ ಭಾಳ ಖುಷಿ ಪಟ್ಲ. ಅಮ್ಮ ಹಿಂಗಂತಮ್ಮ ಕರಿತಾರಂತ ಅಂತೇಳಂದು, ಕರಿಲ್ವಾ ಅಂತೇಳಂದು ನಾವು ದೇವರಲ್ಲಿ ಬಿಡ್ಕೊಳಕತ್ತಿ. ಏನೋ ಒಂದು ಆಸೆ ರೀ ನಮ್ಗೆ, ಇದೊಂದು ಆಸೆ ಇತ್ತು, ಹೋಗಿ ಬಂದ್ವಿ, ಖುಷಿ ಅನಿಸ್ತ್ರಿ. ಇಲ್ಲೂ ಒಂದು ಕರೆದು ಬಿಟ್ರ ಆಸೆ ಐತ್ರಿಪ್ಪ. ಹಾರಿಪಂದ್ ಭಾಳ ಆಸೆ ಐತ್ರಿ, ಹೋಗ್ಬೇಕು ಒಂದ್ಸಲ ಅಂತ ಹೇಳಿ. ಸರಿಗಮ್ಮಪ್ಪ ಆಡಿಷನ್ ಮುಗಿದ್ರು ಸಹಿತ ಈಕಿ ಕಮೆಂಟ್ ಹಾಕ್ಬೇಕದಾಳ್ರಿ. ಎಷ್ಟು ಹೇಳ್ತಿ ಮಮ್ಮಿ ಅದು ಹೇಳಿ ನನಗ ಸಾಕಾಗೈತಿ. ಅಂದ್ರ ಅಷ್ಟ ಆಕಿ ಹೋಗ್ಬೇಕನ್ನ ಅಂತ ಇದೈತ್ರಿ ಅದ್ರೊಳಗ್ರಿ. ಏನ್ ಮಾಡೋದ್ರಿ, ಅದಕ್ಕೂ ಎಲ್ಲ ಇದು ಬೇಕಲ್ರಿ, ಹೋಗ್ಬೇಕು ಮಾಡ್ಬೇಕನ್ನ ಅಂತ ಒಂದು ಅದೇನೋ ಒಂದು ಗಲ್ಗಿ ಬಂದೈತೆ, ನೋಡೋಣ ಏನಾಕೈತೆ ಅಂತ ಹೇಳಿ. ಆಗ್ಬೋದು ಅಂತ ಅನಸ್ತೈತ್ರಿಪ್ಪ, ನಮ್ಗೆ ಕರಿಬೋದು ಅಂತ ಅನಸ್ತೈತಿ. ಯಾಕಂತಂದ್ರ ನಾ ಎಲ್ ನೋಡ್ಬೇಕು, ನಾ ಎಲ್ ಹಾಕ್ಬೇಕು, ನಾವೆಲ್ಲ ಅಲ್ಲಿ ಹೋಗ್ಬೇಕು, ಇದೆಲ್ಲ ಒಂದ್ ಮಿರಾಕಲ್ ಅನ್ಸೈತಿ. ಹೌದೌದೌದು, ಅಚಾನಕ್ ಆದಂಗ ಆಗ್ಬಿಡ್ತ್ರಿ. ಅವತ್ತನ ಐತ್ರಿ ಅಲ್ಲಿ ಅದು ಹೋಗೋದು, ಅವತ್ತೈತ್ ನಮ್ಗೆ ಗೊತ್ತೇ ಇಲ್ಲ. ಮತ್ತೆ ಕರೆ ಹೇಳ್ಬೇಕಂತಂದ್ರೆ ನಾನಂತೂ ಅಲ್ಲಿ ಅಮ್ಮ ಬೇರೆ ಕರ್ಕೊಂಡ್ ಹೋಗ್ಯಾರ ನೋಡ್ರಿ ನನಗ್ರಿ. ಆಕೆ ಏನೋ ಒಂದು ಆಸೆ ಪಟ್ಟ ಹೋಗ್ಬೇಕಂತಂದ್ರೆ ಕರ್ಕೊಂಡ್ರ ಒಳಗೆ ಹೋಗನ್ರಿ, ಕರ್ಕೊಲ್ಲ ಅಂದ್ರ ಹೊರಗೆ ಬರೋಣಂತ ಹೋಗಿ ರೋಗಂಬ ಆಕಿಗೆ ಯಾಕೆ ಮನಸ್ಸು ನುಸ್ತಿದ್ದೀನಿ ನೀನು ಅಂತ ಹೇಳಿ ಅಂದಿದ್ಮೇಲೆ ನಾನು ರೆಡಿ ಆಗೇನ್ರಿ. ಇಲ್ಲತ್ತಂದ್ರೆ ನನಗೆ ಹೋಗಕ್ಕೆ ಮನಸ್ಸ ಇದ್ದಿಲ್ಲ ನನ್ ಕರೆ ಹೇಳ್ಬೇಕಂದ್ರೆ ಅವತ್ತು. ನೀನ್ ಖುರಾನ್ ಓದಾತಿದ್ದಲ್ಲ ಮಮ್ಮಿ, ಅವಾಗ ಬಿಟ್ಟ 2 ದಿನ ಆಗಿತ್ತವ್ರ. ಎಲ್ಲಾರ್ದು ಸ್ಟೋರಿ ಹಾಕಿದ್ ನೋಡೇ ಇಲ್ಲ. ಸುಮ್ನೆ ಹಾಡಿಗೆ ನಿಮ್ ಫ್ಯಾಮಿಲಿ ಜೊತೆಗಿರೋ ಒಂದು ಕ್ಷಣವನ್ನ ಇದು ಮಾಡ್ರಿ ಅಂತ ಹೇಳಿ ಬಿಟ್ಟಿದ್ರ. ನಮ್ ಫ್ಯಾಮಿಲಿ ಎಲ್ಲ ಬಂದಿತ್ತಲ್ಲ, ಅವಾಗ ನೀನ್ ಶಾರ್ಟ್ ವಿಡಿಯೋ ಮಾಡಿ ಬಿಟ್ಟಿದ್ದಲ್ಲ, ಅವಾಗ ನಾ ಏನ್ ಮಾಡಿದ್ದೆ ಅದ ಇತ್ತ ಹಾಕ್ಬಿಟ್ಟಾರ. ಹಾಕ್ದಾಗ ಹಾಕ್ಲಿ ಅಂತ ಹೇಳಿ ಯೂಟ್ಯೂಬ್ ಒಳಗ 20,000 ಏನೋ ನೋಡ್ಯಾರದ, 4 ಲಕ್ಷ ನೋಡ್ರಲ್ಲ ಇನ್ಸ್ಟಾಗ್ರಾಮ್ ಅಂದ್ರೆ ಸ್ಟೋರಿ ಹಾಕಿಡ್ತಲ್ರಿ. ಮತ್ ನಮ್ ವಿಡಿಯೋ ಹಂಗಾಗಿ ಜಾಸ್ತಿ ಹೋಗಿದ್ರಿ. ಥ್ಯಾಂಕ್ ಯು, ಹೇಳಕ್ಕೆ ಇಷ್ಟಪಡ್ತಿದ್ರಿ ಜಿ ಕನ್ನಡಕ್ರಿ. ಭಾಳ ಅಂದ್ರೆ ಭಾಳ ಖುಷಿ ಆತ್ರಿ ಅವತ್ತು. ಎಷ್ಟು ಬಾಲ್ಯದೆಲ್ಲ ನೆನಪಾತ್ರಿ ನಮಗಲ್ಲಿ ಅವತ್ತು ಗುಂಡ ಆಡಿದ್ದಿರ್ಬೋದು, ಹಗ್ಗ ಆಡಿದ್ದಿರ್ಬೋದು, ಆಮೇಲೆ ವಿಮಾನ ಆಣಿಕಲ್ ಎಲ್ಲಾ ಆಡಿವ್ರಿ ನಾವು. ಮತ್ತ ಅದು ಕಡ್ಡಿ ಪೆಟ್ಲಿ ಅಂತ ಮನಿ ಕಟ್ಟೋದು, ಅದೆಲ್ಲ ಫುಲ್ ಅಂದ್ರೆ ಫುಲ್ ಹ್ಯಾಪಿ. ಮತ್ತ ಕೋಪನ್ ಅಲ್ಲ ಏನಂತಾರ ಅರ್ಚಿ ಅಲ್ಲಲ್ಲ ಏನ, ಅದು ಅವು ಕೊಡ್ತಿದ್ರಿ. ಅವನ್ ತಗೊಂಡೋಗಿ ನಾವು ಏನ್ ಬೇಕಂತ ತಿನ್ನೋದು ಎಲ್ಲ ತಿಂದಿವ್ರಿ. ಎಲ್ಲ ಮತ್ತೆ ಹೊತ್ಕೊಂಡು ಬಂದಿವಿ ಮನಿಗೆ. ನಾವು ನಮ್ಮ ಮಗ ಬಂದಿದ್ದಿಲ್ಲ ಅಂತೇಳಿ ಅಂದ್ರೆ ಅವಂಗ ತಗೊಂಡ್ ಬಂದಿವ್ರಿ. ಒಂಥರ ಖುಷಿ ಅಂತ ಹೇಳಿದ್ರ ಅದನ್ನ ಹೇಳಕನ ಇದು ಪದ ಸಾಲಂಗಿದ್ರಿ. ಅಷ್ಟು ಖುಷಿ ಪಟ್ಟಿ ಬಿಡ್ರಿ ನಾವು ಅವತ್ತು. ಮತ್ತೆ ವಿಡಿಯೋನು ಮಸ್ತ್ ಹೋಗೈತ್ರಿ. ಎಲ್ಲಾರು ಸಪೋರ್ಟ್ ಮಾಡ್ರಿ ಆ ವಿಡಿಯೋಕ್ರಿ. 60,000 ಜನ ನೋಡಿದ್ರಿ ಅದನ್ನ ವಿಡಿಯೋ ರೀ. ಖುಷಿ ಆಯ್ತ್ರಿ ನನಗ ನಿಜವಾಗ್ಲು. ಆಮೇಲೆ ದೊಡ್ಡ ಫ್ಯಾಮಿಲಿ ಇದ್ದವ್ರಿಗೆ ಜಾಸ್ತಿ ಇದು ಮಾಡ್ತಾರಂತ ಮಮ್ಮಿ. ದೊಡ್ಡ ಫ್ಯಾಮಿಲಿ, ನಮ್ದೇನ್ ಚಿಕ್ಕ ಫ್ಯಾಮಿಲಿ ಐತೆ. ನಾವು 40 ಜನ ಅದೀವಿ, 45 ಜನ ಇದೀವಿ ನಾವು. ಕರೆದ್ರ ಅಂತ ಹೇಳಿದ್ರ ಎಲ್ಲಾರು ಜೈನ್ ಅಂದ್ಬಿಡ್ತೀವ್ರಿ. ಎಲ್ಲಾ ಫ್ಯಾಮಿಲಿಗೆ ಒಬ್ರಿಬ್ರು ಹೋಗೋ ಶೋ ಅಲ್ಲ. ಹೋದ್ರೆ ಒಂದು 34 ಜನ ಹೋಗ್ಬೇಕಲ್ಲಿ.
ಅಂದ್ರ ಇದು ದೊಡ್ಡ ಫ್ಯಾಮಿಲಿಗೆ ಆಯ್ಕೆ ಮಾಡ್ಕೊಂತಾರ ಅಂತ ಹೇಳಿದ್ ನಾನು ಕೇಳೇನ. ಅಲ್ಲಿ ಹುಬ್ಳಿದೊಳಗ ಒಂದಿಬ್ರಿಗೆ ಏನ ಆಯ್ಕೆ ಮಾಡ್ಕೊಂಡಾರ ಅಂತ ಅನ್ನೋದ್ ಕೇಳಿ ಬರಾಕತೈತಿ ಅಂತ ವಿಡಿಯೋದೊಳಗೆ ಹೇಳ್ಯಾರಿ. ಆಯ್ಬಿಡುತ್ತ ಅಂತ ಹೇಳಿದ್ರೆ ಖುಷಿ ಆಕೈತ್ರಿಪ್ಪ ನಮಗಂತ. ನನಗಂಗಾರ ಇಲ್ಲಿಂದ ಖುಷಿ. ಫುಲ್ ಹ್ಯಾಪಿರಿ. ಎದ್ ಬಿಡೋದು ಬ್ಯಾಗ್ ಪ್ಯಾಕಿಂಗ್ ಮಾಡ್ಕೊಂಡು ಬೆಂಗಳೂರಿಗೆ. ಈಗ ಬ್ಯಾಗ್ ಪ್ಯಾಕಿಂಗ್ ರೆಡಿ ನೋಡ್ರಿ ಯಾರಿಪ್ಪ ಅಂದ್ರಿ ಒಂದ್ ವಾರ. ಮತ್ತ ಅಲ್ಲಿ ಎಲ್ಲ ಹೀರೋ ಅವರೆಲ್ಲ ಸುದೀಪ್ ದರ್ಶನ್ ಮೈ ನೋಡಿ ಬರೋ ಮೇನ್ ನಮ್ಮ ವರ್ಷನ ಬರಂಗಿಲ್ಲ ಏನ್ರಿ ಒಂದ್ ವಾರಕ್ಕೆ ಹೋಗಿನಂದ್ರ. ಶಾಲಿ ರೀಕಿ ಶಾಲಿ ಯಾರಪ್ಪ ಬಿಡಂಗಿಲ್ಲ ಬಿಡ್ರಿ ಈಕಿ ಶಾಲಿ ರೀ ಅದಾವ ಶನಿವಾರ ಇತ್ತು ಅಂತ ಹೇಳಿ ಬಂದಂಗ್ರಿ. ಮತ್ತೆ ಆಕಿ ಮಧ್ಯಾಹ್ನ ಅದು ಒಲ್ಲೆ ನಾಕತ್ತಿದ್ಲಕಿನ ಅರ್ಶ ನೋಡಿ ಹೆಂಗ್ ಬಾಯ್ತಿದ್ದೆ ಅಸಹ್ಯ ಆಗ್ಲಿ ಈಕಿ ಗೈತಿ ಅಸಹ್ಯ ಆಗ್ಲಿ ಈಕಿ ಗೈತ್ ಅಂತೇಳಿ. ಏನ್ರಿ ನಮ್ಮನಿಗೆ ಅಸಹ್ಯ ಮಾಡ್ಬೇಕು ನಿನಗೈತ ನೈಕ್ರಿ ಅರ್ಶಿಯಾರಿಕಿ ಜೋಡಿರಿ ಹೋಗಿಲ್ಲ ಹೋಗಲ್ಲಿ ಮಟನ್ ಹಂಗಾರಿ ಹಂಗ ಅಂದ್ರಿ. ಆಮೇಲೆ ಕಡೆ ಹೇಳಿದ್ಲು ಇಲ್ಲ ಚಲೋ ಆತ ಅಂದ್ರಿ. ಕೊಟ್ಟರಿ ಒಂದು ಬೇಷಂಗ ಬಾ ಅಂತ ಹೇಳಿ ಹೇಳ್ರಿ ಪರ್ಷಿಯನು ಆಕಿನು ಶಾಲಿಗೆ ಟಾಪರ್ ಬಂದ ಅಂತ್ರಿ 9th ಕ್ಲಾಸಿಗೆನ ಇದು 10th ಕ್ಲಾಸಿಗೆನ. ಎಫೆ ಒನ್ನ ಇರ್ವಲ್ದಾಕ ಅಷ್ಟು ತಗದ್ ಹೇಳ್ರಿ ಆಕಿ ಓದಾಡ್ರಿ ಆಕಿ ಹಂಗ ಇದು ಮಾಡ್ತಾಳ. ಖುಷಿ ರೀ ಹೌದಿಲ್ರಿ. ಈಗ ಹೋಗ್ಬೇಕು ನಾವು ಶಾಲಿಗೆ 2:30 ಗಂಟೆ ಅಂದ್ರ ಬಾ ನಮ್ಗೇನು ದೂರ ಆಗಂಗಿಲ್ಲ 3 ಗಂಟೆಗೆ ಹೋಗ್ತೀವಿ ನಾವು. ಎಲ್ಲಾರು ಬರ್ಬೇಕಲ್ರಿ. ಮತ್ತೆ ಅದು ಏನು ಮೀಟಿಂಗ್ ಐತೋ ಏನೈತೋ ಅದೊಂದು ಸ್ವಲ್ಪ ಹೋಗಿ ತಿಳ್ಕೊಂಬರ್ಬೇಕ್ರಿ. ಹೋದ ತಿಂಗಳೇನ ಹೋಗಿದ್ದೆ ನಾನು ಶಾಲಿಗೆ. ಮತ್ತೆ ಈ ತಿಂಗಳು ಹೋಗ್ಬಿಡ್ರಿ ಹೋಗಿದ್ದೆ ಇಲ್ಲ ಶಾಲಿಗೆ ಹೆಸರು ಹಚ್ಚಕ್ ಹೋಗಿದ್ದನ. ಶಾಲಿಗೆ ಹೆಸರು ಹಚ್ಚಕ್ ಹೋಗಿಲ್ನಿ. ಐ ಹೋಗಿ ಬಂದಿನ ಆಕಿ ಕರ್ಕೊಂಡ್ ಇಲ್ಲ ಐ ಅರ್ಶಿ ಹಂಗೆ ಕರ್ಕೊಂಡು ಹೋಗಿ ಬಂದಿನಿ. ಸುಮ್ಮನೆ ನಿನ್ಗೆ ಹೆಂಗೆ ಗೊತ್ತೈತಿ ಹೋಗೇ ಇಲ್ಲ ಅಂತ ಆಡ್ರಿ. ಮತ್ತೆ ಇದಕ್ಕೆ ಕೇಳತಿ ಗೊತ್ತಿದ್ರೆ ಹೋಗಿ ಬಂದೀನಿ. ಒಟ್ಟು ಯಾವಾಗ ಹೋಗಿ ಬಂದಿನಮ್ಮ ನಂಗೂ ನೆನಪಿಲ್ಲ. ಊಟ ಮಾಡಿದ್ಯಾರಿಪ್ಪ ನೀನು? ಒಂದ ರೊಟ್ಟಿ ತಿಂದೇನಿ. ಹೆಂಗಾಗಿತ್ತು ಸಬ್ಬಸಿ ಪಲ್ಲೆ? ಮಸ್ತಾಗಿತ್ತ. ಚಲೋ ಆಗಿದ. ನೀನು ಇಲ್ಲಿ ಡಿನ್ನರ್ ಮಾಡಿದ್ ಭಾರಿ ಅನಿಸ್ತಲ್ಲ. ಖುಷಿ ಅನ್ನಿಸ್ತ್ರಿ ಇಲ್ಲಿ. ಮತ್ತೆ ಇದು ನನ್ನ ಕಾಲು ನೋವಾಗೈತಿ ಅಂತ ಹೇಳಂದ್ರೆ ನಿನ್ನೆ ಇದನ್ನ ಹೇಳೋದ್ರೊಳಗಂದ್ರೆ ಎಲ್ಲರೂ ಚೆನ್ನಾಗಿ ಕಮೆಂಟ್ ಕಳ್ಸಿರಿ ಹಿಂಗ್ ಮಾಡ್ರಿ ಹಂಗ್ ಮಾಡ್ರಿ ಅಂತ ಹೇಳಂದ್ರೆ. ಮತ್ತೆ ವಾಟ್ಸಪ್ ಒಳಗೂ ಯಾರ ಕಳ್ಸಿದ್ರು ಮಮ್ಮಿ ಅದ ಉಪ್ಪು ಯಾವ್ದೋ ಉಪ್ಪು ಸಿಗ್ತೈತಿ ಅದ್ ನೀರೊಳಗೆ ಹಾಕೊಂಡು 20 ನಿಮಿಷ ಇಡ್ರಿ ಚಲೋ ಕಡಿಮೆ ಆಕೈತಿ ಅಂತ ಹೇಳಿ. ಹೌದನ? ಈಗ ಅದೆಲ್ಲ ಲತ್ಗುಣಿ ಇರ್ತೈತಲ್ರಿ ಚಪಾತಿ ಮಾಡ್ದ ಅದನ್ನ ತಗೊಂಡು ಎಷ್ಟೋ ಹೊತ್ತು ಹಿಂಗೆಲ್ಲ ಮಾಡಿ ಬಂದಿರ ಅದ ಕಾಲಿನ ಸಂಬಂಧ. ಹೆಂಗ ಅಂತ ಹೇಳಿದ್ರೆ ಅವನ್ನ ತಡ್ಕೊಳಕ್ ಆಗಂಗಿಲ್ರಿ. ನಿದ್ದಿನ ಹತ್ತಲ್ತ್ರಿ ನನಗೆ. ಇವ್ ಕಣ್ಣೆಲ್ಲ ನಿಮ್ಗೆ ಕಾಣಿಸ್ತಾವಲ್ಲ ಗೊತ್ತಿಲ್ಲ ಒಳಗೆ ಸಿಕ್ಕೊಂಬಿಟ್ರ ನನ್ನ ಕಣ್ಣ ಒಳಗೆ ಹೋಗ್ಬಿಟ್ಟವ್ರಿ. ಊಟ ಮಾಡ್ಬೇಕು. ಊಟ ಮಾಡ್ತೀನಿರಿಪ್ಪ. ಊಟ ಮಾಡೋದಂತ ಬಿಟ್ಟಿಲ್ಲ. ಯಾಕಂದ್ರೆ ಹೆದರಿಕೆಗಾರ ಒಂದು ಅರ್ಧ ಊಟ ಮಾಡಬೇಕ್ರಿ. ಮತ್ತೇನು ಕೆಲ್ರ ಆಗಿತ್ತು ತಡಿಪ್ಪ ಅನ್ನೋ ಸಂಕಟಕರ ಊಟ ಮಾಡ್ಬೇಕ್ರಿ. ಹಂಗಾಗಿ ಊಟ ಅಂತ ಬಿಡಾಕತ್ತಿಲ್ರಿಪ್ಪ ನಾನು. ಉಣ್ಣಾಕ ಕುಂತೀನಿ ಉಂಡ್ರು ಅದು ಮತ್ತೆ ಒಳಗೆ ಹೆಗ್ಣ ಹೋಗಿಸ್ ಮ್ಯಾಲೆ ಇದನ್ನ ತುಂಬಿದ್ರೆ ಆಗಂಗಿಲ್ಲ ಅಂತಾರಲ್ರಿ. ಹಂಗೆ ಆದಂಗೆ ಆಗೈತಿ ನನ್ನ ಪರಿಸ್ಥಿತಿ ಅನ್ನಂಗೆ ಆಗೈತ್ರಿಪ್ಪ. ಅಷ್ಟು ಸಂಕಟಕ್ಕೆ ಸುಮ್ಮನೆ ಊಟ ಮಾಡ್ತೀನಿ ರೀ ನಾನು ಅಷ್ಟೇ ರೀ. ಅದ್ರದ್ದು ಒಳಗೆ ಏನಾಗೈತೋ ಏನೈತೋ ಎಲ್ಲ ಒಮ್ಮೆ ಚೆಕ್ ಮಾಡಿಸ್ಬೇಕಾಗೈತ್ರಿ. ನೋಡನ್ರಿ ಮಾಡಿಸ್ಕೊಂಬರ್ತೀನಿ ಹೋಗಿ. ಇನ್ನು ನಾವೆಲ್ಲರಿಗೂ ಫ್ಯಾಮಿಲಿ ಕರ್ಕೊಂಡು ಹೋಗಿದ್ರು ಮೇಲೆ ಅಲ್ಲಿ ಅವಾಗ ಹೆಸರು ಬರ್ಕೊಂಡ್ಬಿಡ್ತಿದ್ರು ಅವ್ರ. ನೀವು ಬರ್ಕೊಂಡ್ರಲ್ಲಮ್ಮ ಹೆಸರನ್ನ ಎಲ್ಲಿ ಅಲ್ಲಿ ಬರ್ಕೊಂಡ್ರ ಹೊರಗೆಲ್ಲ ಹೊರಗೆ ಬರ್ಕೊಂಡ್ರ ಮತ್ತೆ ಎಲ್ಲಿ ಬರಕ್ಕೆ ಹಾಕತ್ತಿದ್ರು ಅವ್ರು ಎಲ್ಲಿ ಇಲ್ಲ. ಎಲ್ಲಿಲ್ಲ ಬಿಡ ನಾ ಹೇಳ್ತೀನಿ ನಮ್ಮ ಫ್ಯಾಮಿಲಿ ನೋಡಿ ಅಂತ ಹೇಳಿ ಎಲ್ಲರಿಗೂ ಫೋನ್ ಹಚ್ಚಿದ್ಲರಿಗೆ. ಎಲ್ಲರೂ ಫೋನ್ ಬೆಳಿಗ್ಗೆ ಹೇಳಿದ್ರು ನಾನು ಇವ ನೋಡ ಇಲ್ಲ ನಾನ್ ಫಸ್ಟ್ ಏನ್ ತಿಳ್ಕೊಂಡಿನಿ ನನಗ್ ಗೊತ್ತಿಲ್ಲದ ಇನ್ನ ನಾನು ಅರ್ಧ ನಾನು ಜೈ ಕರ್ನಾಟಕ ಅಂದೆ. ನಾನು ನನಗ್ ಹಂಗೇನಾದ್ರು ಎಲ್ಲರಿಗೂ ಗೊತ್ತಿತ್ತ ಅಂತಂದ್ರೆ ಎಲ್ಲ ಒಬ್ರಿಗೂ ಬಿಡ್ತಿದ್ದಿಲ್ಲ. ನಾನು ಎಲ್ಲರೂ ಕಳ್ಕೊಂಡು ಹೋಗಿದ್ದೆ. ಇರ್ಲಿ ಬಿಡು ಮತ್ತೆ ಇನ್ನೊಂದ್ಸಲ ನೋಡೋಣ ಅಂತ ಹೌದಿಲ್ಲ. ಈಗ ಒಂದ್ಸಲ ಆತ್ರ ಮುಗೀತ. ಆದ್ರೂ ನಾವು ದೇವ್ರಿಗೆ ಬಿಡ್ಕೊಳಕತ್ತೀವಿ ನಮಗೂ ಕರಿಯೋಂಗ ಆಗ್ಲಿ ಅಂತ ಅವ್ರ ಮನಸ್ಸಿನೊಳಗೆ ಹೊಕ್ಕ ದೇವ್ರು ಫೋನ್ ಹಚ್ಚುವಂಗ ಆಗ್ಲಿ ನಮಗೂ ಅಂತ ಬೇಡ್ಕೊಳಕತ್ತೀವಿ ನಾವು. ಶಾಲೆಗೆ ಹೋಗಿ ಬರೋ ನನ್ನ ಈಗ 1 ಗಂಟೆ ಆಗೈತಿ. ಒಂದಾತ ನೀ ಟೈಮ್ ಅಲ್ಲೇ ಐತ್ ಮತ್ ಲಕ್ಷ ಅರ್ಶ ಮತ್ ಬೇಕು ಅಂತ ಕುಂದ್ರಬಾರ್ದಲ್ಲ. ಆಕಿ ಮತ್ ಅಕ್ಕಿ ವಾಪಸ್ ಕಳಿಸ್ಬಾರ್ದಲ್ರಿ. ಪಾಲಕ್ರು ಯಾರ ಬಂದಿಲ್ಲ ಒಬ್ರಿಗೆ ಕರ್ಕೊಂಬೋರಿ ಅಂತ ಹೇಳಂದ ಹಂಗಿರಲ್ಲದ. ಮತ್ ಬೇಕು ನಿಂತ್ಕೊಂಡ್ಬಿಡ್ತಾಳ್ರಿ ಅದಕ್ಕೆ ಬಂದವರಿಗೆ ಹೇಳ್ತಾರ ಬರ್ಲಾರ್ದವ್ರಿಗೆ ಬಿಡ್ತಾರ. ಹೌದನ? ಆಯ್ತು ಅವ್ರ ಹಂಗ. ನಾವು ಅಮ್ಮ ಊಟ ಕೊಟ್ಟಿವ್ರಿ. ಊಟ ಮಾಡಿದ್ರ ಅಮ್ಮನ ಇವತ್ತು ಬಿಸಿ ಬಿಸಿ ಫುಲ್ ಎಂಜಾಯ್ ಮಾಡಿದ್ಲು ಮೊನ್ನೆ. ಭಾಳ ಎಂಜಾಯ್ ಮಾಡಿದ್ರು. ಬರೀ ತಿನ್ನೋದು ಗೋಲಾ ಸೋಡಿ. ನಾವ್ ಅದು ಬಿಟ್ಟು ಸ್ವಲ್ಪ ಕ್ಯಾಮ್ರಾ ಕಡೆ ಹೋಗ್ಬೇಕಾಗಿತ್ತು. ನಾವ್ ಕ್ಯಾಮ್ರಾದ್ರೊಳಗೆ ಬಂದೇ ಇಲ್ಲ. ಮುನ್ನಾ ಸುಲ್ತಾನ್ ಇಬ್ರ ಬಂದಾರ. ಅವ್ರ ತಗೊಂಡಾರ ಕ್ಯಾಮ್ರಾ ಹಿಡಿದಿಡ್ದೆ ನಾವೇನ್ ಕ್ಯಾಮ್ರಾ ಕಡೆ ಹೋಗ್ಬೇಕು. ಅವ್ರ ಬರ್ತಾರ. ಅಲ್ಲ ಅವ್ರ ಬರಂಗಿಲ್ಲ. ಅಲ್ಲಿ ಕ್ಯಾಮ್ರಾ ಎಲ್ಲಿರ್ತೈತಿ ಅಲ್ಲಿ ಸ್ವಲ್ಪ ಹಿಂದ್ ಮುಂದ್ ಅಡ್ಡಾಡ್ಬೇಕು. ಕ್ಯಾಮ್ರಾ ತಗೊಂಡ್ಬಂದಾರಿ ಅವ್ರು. ನಾವ್ ಹಗ್ಗ ಆಡಕತ್ರ ಅವ್ರ ಕ್ಯಾಮ್ರಾ ತಗೊಂಡ್ಬಂದಾರ್ರಿ. ಹಂಗಿರ ನೀವು ಕ್ಯಾಮ್ರಾ ಕಡೆ ಇದ್ದಿದ್ದಿಲ್ಲ. ನೀವು ಆ ಗೆದದ ಕೋಪನ್ ತಗೊಳೋದು ತಿನ್ನಾಕ್ ಹೋಗೋದು, ಬರೋದು ತಿನ್ನೋದು ತಿನ್ನಾಕ್ ಹೋಗೋದು. ಮಿರ್ಚಿ ತಿನ್ನಿ ಬಜ್ಜಿ ತಿನ್ನಿ ಇದು ಸೋಡಾ ಕುಡಿದ್ದೆ ಅಂತ ಅಲ್ಲೇ ಇದ್ರಿ ನೀವು ಒಳಗ. ಇಲ್ಲಿ ಕ್ಯಾಮ್ರಾ ಕಡೆ ಬಂದೇನಿ ನೀವು.
ಫಸ್ಟ್ ಬಂದವ್ರ ನಾವಲ್ಲಿ ಹಿಡ್ಕೊಂಡೆಲ್ಲ ಅಡ್ಡಾಡಕತ್ತದ್ರ ಆಡ್ರಿಕಿ ಕೂಡಿ ಹಚ್ಚಿರಿಕಿ ಹಂಗಾರಿಕಿ ನೀವು ಹೋಗ್ಬೇಕೇನ್ ಮತ್ತೆ ಕ್ಯಾಮ್ರಾ ಕಡೆ ನಾನು ಕೊಪ್ಪರ್ ತಗೋತೀನಿ ಮತ್ತ ನೋಡ್ರಿ ಗಿರ್ಮಿಟ್ ತಿನ್ನಕ್ ಹೋಗ್ಬಿಟ್ಟೆ ನಾನು ನನಗ್ ಗೊತ್ತೇ ಇಲ್ಲ ಅದು ನಾನು ಫಸ್ಟ್ ಅವ್ರು ಏನಾದ್ರ ನವಾದಿನ ಇದು ಟೆಡ್ಡಿ ಗೊಂಬಿ ಬರ್ತಾವ ಅಂತಂದ್ರ ನಾ ತಗೊಂಡಿ ನೀವು ದೊಡ್ಡ ದೊಡ್ಡ ಟೆಡ್ಡಿ ಬೇರೆ ಅದಾವ ಅಂತ ತಿಳ್ಕೊಂಡು ನಾನು ಇದು ತಗೋರಿಲ್ಲ ಒಟಾಣಿ ಅಂತಂದ್ರ ಬ್ಯಾಡ್ರಿ ನಮಗ್ ಗೊಂಬಿ ಬೇಕಾಗ್ತದ ಗೊಂಬಿ ನೋಡಿದ್ರೆ ಯಾವ ಗೊಂಬಿನ ಅಲ್ಲವು ಪಿಪಿವು ಜಾತ್ರೆಗೆ ಹಚ್ಚಿರ್ತಾರಲ್ಲ ಅಂತ ಪಿಪಿ ಆಮೇಲೆ ಏನಾತ ಯಪ್ಪ ಇದೇನ ಹೋಗ್ರಿ ಬಿಡ ಏನು ಮುಂಜಾನೆ ತಿಂದ್ ಬಂದಿದ್ದಿಲ್ಲ ಮಿರ್ಚಿ ಬಜ್ಜಿ ಹೊಡೆಯೋಣ ಅಂತ ಹೇಳಿ ಅದ್ ಹಗ್ಗ ಒಂದ್ 15 ಕೋಪ ತಗೊಂಡ್ ಹೋಗ್ಬಿಟ್ಟೆ ಹೌದು ಎಷ್ಟ್ ಹಗ್ಗ ಆಡ್ರೆ ಅಷ್ಟ್ ಕೋಪನ್ ಸಿಗಾಕತ್ತಿದ್ರಿ ಅವಲ್ಲಿ ಮಸ್ತ್ ಮಾಡಿದ್ರು ಬಿಡೆ ಬಾಳ ಎಂಜಾಯ್ ಮಾಡಿದ್ರಿ ಎಷ್ಟ್ ಇದ್ರಲಿಂತ್ರ ಇರ್ತಾರ ಸುಮ್ನೆ ನಮ್ ಪಾಡಿಗೆ ನಮಗ್ ಬಿಟ್ಬಿಡ್ತಾರಲ್ಲಿ ಏನಾದ್ರು ಮಾಡ್ಕೊಳಿ ಅಂತ ಹೇಳಿ ಎಲ್ಲೂ ನೀವೇನ್ ಮಾಡಾತೀರಿ ಎದಕ್ ಮಾಡಾತೀರಿ ಅಂತ ಹೇಳಿ ಏನ್ ಕೇಳಕ್ ಬರಲ್ಲ ಕೇಳಕ್ ಬರಂಗಿದ್ರಿ ಬಾಳ ಖುಷಿ ಅನಸ್ತ್ರಿ ಹಂಗೇನ್ರಿ ಇದ್ವು ಅಂತ ಹೇಳಿದ್ರ ಆಜು ಬಾಜು ಇದ್ವು ಅಂತಂದ್ರು ಹೋಗ್ರಿ ನೋಡಿದ್ರಲ್ಲ ನಮ್ ಶೋರ್ ಇವಾಗ ಹೋಗ್ರಿ ಎಲ್ಲರಿಗೂ ಮತ್ ನಮ್ಮ ಶೋ ಅದು ನಾವ್ ಹೋಗಿವಂತ ನಾವು ನಮ್ಮವರ ಶೋ ಅದು ನಾವು ನಮ್ಮವರ ಶೋ ಹೋಗಿದ್ವಲ್ರಿ ಬಾಳ ಚಂದ ಎಂಜಾಯ್ ಮಾಡಿದ್ವಿ ನಿಮ್ಮ ಅಜ್ಜಿ ಯಾವ ಕತೆ ಹೇಳ್ತಿದ್ರು ಮಮ್ಮಿ ನಿನಗ ಅದು ಬಿಟ್ಟಿದ್ರು ಮತ್ತೆ ಜಿ ಕನ್ನಡ ಒಳಗ ಪೋಸ್ಟ್ ಮಾಡಿದ್ರು ಇನ್ಸ್ಟಾಗ್ರಾಮ್ ಒಳಗ ನಿಮ್ಮ ಅಜ್ಜಿ ಯಾವ ಕಥೆಯನ್ನು ಹೇಳ್ತಿದ್ರು ಅಂತ ಕಮೆಂಟ್ ಮಾಡಿ ಅಂತ ಹೇಳಿ ನಮ್ಮ ಅಜ್ಜಿ ಅಂತೂ ನಮ್ಮ ಅಪ್ಪ ನಮ್ಮ ಅಂತ ಇದ್ದಿಲ್ಲಮ್ಮ ನಮ್ಮ ನಾನಿ ಇದ್ರ ಏನವ್ರು ಬರೀ ಹೊಲಕ್ ಹೋಗೋದು ಮನಿ ಬರೋದು ದಣಕೊಂಡ್ ಬರೋದು ಮಕ್ಕಳದು ಅವ್ರದ ಒಂದ್ ಕತೆ ಆಗಿಬಿಡ್ತಿತ್ತು ಅಂದ್ರ 3 ವರ್ಷ ನಾನು ಅಲ್ಲೇ ಶಾಲೆ ಕಲಿಯಕಿದ್ನಲ್ರಿ ನನಗ್ 3 ವರ್ಷ ಬರೀ ಅವ್ರ ಸೇವೆ ಮಾಡದಾತ ಮಾಡಿದೆ ಖುಷಿ ಆಯ್ತು ನನಗೆ ಹಿರಿಯರ್ದು ಸೇವೆ ಮಾಡದೈತಲ್ರಿ ಭಾಳ ಚಲೋ ಅಲ್ರಿ ಮಾಡಿದ್ರಿಪ್ಪ ಭಾಳ ವಯಸ್ಸಾದ್ರಿದ್ರು ನಮ್ಮ ಅವ್ವನ ಅಪ್ಪ ಅಮ್ಮ ರೀ ಎಲ್ಲ 4 ಮಂದಿ ಹೆಣ್ಮಕ್ಳು 4 ಮಂದಿ ಮದಿ ಮಾಡ್ಕೊಂಡ್ ಹೋಗ್ಬಿಟ್ಟಿದ್ರು ಮತ್ತು ನಾನು ಹೋಗೋದ್ರಾಗ ಅಂದ್ರೆ ಭಾಳ ಚಲೋ ಅನಿಸ್ಬಿಡ್ತೀರಿ ಅವ್ರಿಗೆ ನಾನು ಎಲ್ಲ ಮಾಡಕ್ಕಲ್ರಿ ನಾನು ಈಟಿದ್ದಾಗ ಎಲ್ಲ ಕಲ್ತ್ಬಿಟ್ಟಿದ್ದೆ ಎಲ್ಲ ಮಾಡ್ತಿದ್ದೆ ಹೊಲಕ್ಕೆ ಹೋಗೋರು ನಮ್ಮ ಅಜ್ಜಿನ ತಮ್ದ ಹೊಲಕ್ಕಿತ್ರಿ ಹೋಗೋದ್ರಿ ಯವ್ವ ಆತ್ಯಾರ ಸೋಮವಾರ ಸಹಿತ ಬಿಡ್ತಿದ್ದಿಲ್ರಿಪ್ಪ ನನಗೆ ಹಾಕೊಂಡು ಹೋಗಿತ್ರಿ ನಮ್ಮ ಅಜ್ಜರಿ ಬಾರಿ ಕಳೆ ತೆಗದೈತಿ ಹುಲ್ ತೆಗದೈತಿ ಕಟ್ಟಿಗೆ ಮಾಡ್ಕೊಂಡ್ ಬರೋಣಂತ ಬಾ ಅಂತ ಹೇಳಂದ್ರಿ ಅದ ಒಂದ್ ಕತೆ ಹಾಕಿತ್ರಿ ಮತ್ತೆ ಕತೆ ಕೇಳ್ಬೇಕ್ರಿ ಅವ್ರದ ಹಂಗಾಗಿ ಕತೆ ಗೀತಿ ನಾನ್ ಹೇಳಿನಿ ದಾದಿ ಹೇಳ್ತಿದ್ರಲ್ಲ ನಮಗ ಕಾಗಕ್ಕ ಹೋಗ್ಬೇಕನ್ ಕತಿ ಯಾವೆಲ್ಲ ಗೊತ್ತದ ಕಾಗಕ್ಕ ಹೋಗ್ಬೇಕು ಅದು ಹಾಕಿದೆ ನಾನ್ ದಾದಿ ಹೇಳ್ತಿದ್ರಲ್ಲ ನಮ್ಮ ಅಜ್ಜಿ ಹಿಂಗ ಹೇಳ್ತಿದ್ರಿ ನಮ್ಮ ಕತಿ ಈಗ ಕಾಗಕ್ಕ ಹೋಗ್ಬೇಕನ್ ಕತಿ ಅಂತ ಹೇಳಿ ಹಾಕೇನ್ ಕಮೆಂಟ್ ಹಾಕಿ ಮತ್ತೆ ಮೊನ್ನೆ ಬರೀ ಅದ್ರಾಗ ಮುಡಿಬಿಟ್ಟಾಡ್ರ ಮಾರಿ ಪರಿ ಬರೀ ಜೀಕಂಡ್ರೊಳಗ ಮುಡಿಬಿಟ್ಟಾಡ್ರಿ ಇನ್ಸ್ಟಾಗ್ರಾಮ್ ಒಳಗ ಬಿಟ್ಟಿರ್ತಾರಲ್ಲ ಇದನ್ನ ನೋಡಿ ಕರಿಬೇಕ್ರಿಪ್ಪ ದೇವ್ರ ಮರೆ ಕೇಳ್ಬೇಕ್ರ ಮಾರಿ ಬಂದಾರ ಅದ್ ಫಾಲೋ ಮಾಡಿದ್ರಲ್ಲ ಅವ್ ಬರಾತಿದ್ವ ಹಾಗಾಗಿ ಕಮೆಂಟ್ ಮಾಡಿದ್ರೊಳಗ ಏನ್ ಹೋಗೈತಿ ಅದಕ್ಕೆ ಮತ್ತೆ ಎಷ್ಟು ಜನ ಐತಿರಿ ನಿಮ್ ಫ್ಯಾಮಿಲಿ ಒಳಗ ಅಂತ ಹೇಳಿ ಕಮೆಂಟ್ ಇದು ಮಾಡಿದ್ರ ಪೋಸ್ಟ್ ಮಾಡಿದ್ರ ಅವ್ರ 45 ಜನ ಅಂತ ಹೇಳಿ ಕಳ್ಸೀನಿ ಒಬ್ರು 10 ಜನ ಒಬ್ರು 5 ಜನ ಅಂತ ಹೇಳಿ ಕಳ್ಸಾರ ಇನ್ನೊಬ್ರು ಏನ್ ಕಳ್ಸ್ಯಾರ ನೀವ್ ಇಂತ ಫ್ಯಾಮಿಲಿ ಶೋ ಮಾಡಾತ್ರ ನಮ್ಮ ಏನು ಇರ್ಲಾರ್ದವ್ರಿಗೆ ನಮಗ್ ತುಂಬಾ ಬೇಜಾರಾಕೈತ್ರಿ ಅಂತ ಹೇಳಿ ಕಳ್ಸ್ಯಾರ ಕಳ್ಸ್ಯಾರ ಒಬ್ಬೊಬ್ರು ಹಂಗ ಕಳ್ಸ್ಯಾರ ಬಿಡಿ ಇನ್ನೊಂದ್ 2 ದಿನದೊಳಗೆ ಬರ್ತೈತಿ ನೋಡೋಣ ಏನೇನ್ ಹಾಕೈತಿ ಅಂತ ಹೇಳಿ ಇನ್ 2 ದಿನ ವೇಟ್ ಮಾಡಂತ್ರಿ ಇನ್ 2 ದಿನ ವೇಟ್ ಮಾಡಿದ್ರಿ ಅಂತ ಹೇಳಿದ್ರ ನೋಡೋಣ ಯಾವ ಫ್ಯಾಮಿಲಿದವರಿಗೆ ಕರೀತಾರೋ ಅಥವಾ ಅಜ್ಜಿ ಕನ್ನಡದಾಗ ಧಾರಾವಾಹಿ ಮಾಡ್ತಾರಲ್ಲ ಮಮ್ಮಿ ಅವ್ರಿಗೆ ಕರೀತಾರೋ ಅದು ಇನ್ನ ಕ್ಲಾರಿಟಿ ಇಲ್ಲಲ್ಲ ನಮಗೆ ಈಗ ಹೊರಗೇನ ಕರೀಲಾದ್ರ ಡೆಫಿನೆಟ್ ನಮ್ಮನ್ನಂತೂ ಕರಿಬೋದು ಅನ್ಕೊಂತೀವಿಪ್ಪ ನಾವು ನೋಡನ್ರಿ ದೇವ್ರದನ್ರಿ ಮತ್ತ ಅಲ್ಲೇ ಆಗಲ್ಗೆ ಇದಾಗಿದ್ರ ಅಂತ ಹೇಳಿದ್ರ ಕರೆಯಲ್ಲ ರೀ ಸುಮ್ನೆ ಅದ್ರದ್ದು ಅಡ್ವರ್ಟೈಸ್ಮೆಂಟ್ ಮಾಡಕ್ ಅವ್ರು ಬಂದದ್ರ ಅಂತ ತಿಳ್ಕೊಳ್ಳೋದು ಅಷ್ಟಾಗಿ ನಾವು ಹೌದಿಲ್ಲ ಹೋಗೋಣವ ಮೊಣಕಾಲ್ ನೋಡ್ರಿ ಮೊಣಕಾಲ್ ಜುಮ್ ಅನ್ನಕತ್ತವ ನಾವು ಈಗ ಅರ್ಶಿಯನ್ ಶಾಲೆಗೆ ಹೋಗಕತ್ತೀರಿ ನನಗೊಬ್ರು ಫೋನ್ ಮಾಡಿದ್ರಿ ಬೆಂಗಳೂರಾಗಿಂತ ಸೋಯೇಬ್ ಅಂತೇಳಿ ಅಂದ್ರಿ ಆರಾಮಿಲ್ಲ ಅಂತಂದು ಹೇಳಿದ್ನಲ್ಲ ನಾನು ಹಾಗಾಗಿ ಅವ್ರು ಹೇಳಿದ್ರಿ ಹೀಟಿನ ಸಂಬಂಧ ಹಂಗಾಗತ್ತಾರೆ ಅದು ನೀವು 1-2-3 ದಿನ ಕಾಂಕೊಸ್ತೀರಿ ಬೀಜ 1-2 ಆಮೇಲೆ ಅಂಟು ನಾವು ಕೊಬ್ಬರಿ ಕರ್ಕ ಹಾಕ್ತೀವಿ ಅಂಟು ಅದೊಂದು ಸ್ವಲ್ಪ ನೆನೆ ಹಾಕೊಂಡು ಎಳ್ನೀರೊಳಗಾರ ಕುಡ್ರಿ ಇಲ್ಲ ನೀರೊಳಗಾರ ಹಾಕೊಂಡು ಕುಡೀರಿ ಕಡಿಮೆ ಆಗಲ್ಲ ಅಂದ್ರೆ ನೀವು ಆಸ್ಪತ್ರೆಗೆ ಹೋಗುವಂತೇನ್ರಿ ಅಂತ ಹೇಳ್ರಿ ನೋಡೋಣ ರೀ 1-2-3 ದಿನ ಅದೊಂದು ಹಾಕೊಂಡು ಕುಡಿಯನ್ರಿ ಅಂಟು ನೆನೆ ಹಾಕಿ ಬಂದೀನಿ ರೀ ಕಾಂಕೊಸ್ತೀರಿ ಬೀಜ ಇಲ್ಲ ಅಂಗಡಿಯಾಗ ತೊಗೊಂಬರ್ತೀನಿ ರೀ ನಾನು ನಮ್ಮ ಸುಲ್ತಾನ ಆರಿಪ ಕೂಡಿ ಹೋಗಕತ್ತೀರಿ ಕೊಕ್ಕಟಿ ಶಾಲೆಗೆ ಅರ್ಶಿ ಅಂದೊಂದು ಏನೈತೆ ಕೇಳ್ಕೊಂಬರ್ಬೇಕ್ರಿ ಹೋಗಿ 3 ಗಂಟೆಗೆ ಹೇಳಿದ್ರಿ ಅವರು 3 ಗಂಟೆ ಆಯ್ತು ಟೈಮು ಇದು ರೋಡ್ ದಾಟ್ಬಿಟ್ಟು ಅಂತ ಹೇಳಿದ್ರೆ ಮುಗೀತ್ರಿ ನಮ್ದು ಇದು ಕೊಕ್ಕಟಿ ಶಾಲೆ ಬರ್ತೈತ್ರಿ ದೂರ ಆಗಲ್ಲ ಹಾಗಾಗಿ ಅಮ್ಮ ಕಣ್ಣು ಮುಂದೈತಿ ಕಳಿಸ್ತೀನಿ ಅಂತಾರೆ ಅವ್ರ ಕಾಲೇಜ್ ರೀ ಅದು ದೂರ ಇತ್ತಂದ್ರೆ ಶಾಲೆಗೆ ಕಾಲೇಜು ಕಳ್ಸೋದಿಲ್ಲ ಅಂತಾರೆ ಇಲ್ಲೇ ಐತ್ರಿ ಬಾಜುನ ರೀ ಬಂದಿರಿ ನಾವು ಇದಕ್ಕೆ ಕೊಕ್ಕಟಿ ಶಾಲೆ ಒಳಗೆ ರೀ ಹೋಗ್ಬೇಕಾ ಬೇಡ ಗೊತ್ತಿಲ್ಲ ರೀ ಒಟ್ಟು ನಾವಂತೂ ಬಂದು ಇಷ್ಟಂತ ತೊಗೊಳಕತ್ತೀನಿ ರೀ ಈಗೆಲ್ಲ ಹುಡುಗರಿಗೆ ಕರೀತಾರೆ ಇಲ್ಲಿ ಎಲ್ಲ ರೆಡಿ ಮಾಡ್ಯಾರ ಇಲ್ಲೆಲ್ಲ ಕುರ್ಚಿ ಗಿರ್ಚಿ ಎಲ್ಲ ಇಟ್ಟಾರಿ ನಮ್ಮ ಸುತ್ತಾನು ಕೂತ್ಕೊಂಡ ನಾವು ಹೋಗಿ ಮೀಟಿಂಗ್ ಮುಗಿಸ್ಬಂದು
ಟೀ ಕೊಟ್ರಿ ಟೀ ಕುಡ್ದು ಹೋಗಕತ್ತೀವಿ ಈಗ ನಮ್ಮಮ್ಮ ಫೋನ್ ಹಚ್ಚಿದ್ರಾಗಲಿ ಈಗ ಮುಗಿತನಮ್ಮ ಅಂತಂದು ಮುಗೀತಮ್ಮ ಅಂತ ಹೇಳಿದ್ವಿ ಮತ್ತು ಟೈಮ್ ಆತಲ್ರಿ ಈಗ ಅಂಗಡಿಗೆ ಹೋಗೋದನ್ನ ಅಂಗಡಿಗೆ ಹೋಗ್ಬೇಕ್ರಿ ಓದಿಸ್ಬೇಕಂತ್ರಿ ಇನ್ನು ಓದ್ಬೇಕಂತ ಹೇಳಕತ್ತಾರ ರೀ ಯಾಕಂದ್ರೆ 10th ಅಲ್ರಿ ಅವ್ರು ಏನು ಇರ್ತೈತಿ ಪ್ರಾಬ್ಲಮ್ ಅದೆಲ್ಲ ಹೇಳಿದ್ರಿಪ್ಪ ಓದಿಸ್ಬೇಕ್ರಿ ಮನೆ ಒಳಗೆ ಅಂತೇಳಿ ಅಂದ್ರೆ ಹ್ಞೂ ರೀ ಅಂತೇಳಿ ಅಂದ್ರೆ ಈಕಿ ಚಲೋ ತೆಗ್ದಾಡ್ರಿ ಇಬ್ಬರು ಇದು ಬಂದಾರಿ 2 ಹುಡುಗರು ಒಂದು ದಿವ್ಯಾ ಒಂದು ಅರ್ಷಿಯಾ ಅಂತೇಳಿ ನಮ್ಮ ಅರ್ಷಿಯಾ ರೀ A+ ಅಂತ್ರಿ ಅಂದ್ರಿಪ್ಪ ನೀರನ್ನು ಬಿಟ್ಟಾರ್ರಿ ನೀರು ತುಂಬೋದು ಮತ್ತು ಮೀನ ಹೋಗಿಟ್ಟು ಬರೋದು ಎಲ್ಲ ಈಗ ಸುರರಿ ಕೆಲಸ ಅಮ್ಮ ಚಹಾ ಕುಡ್ದು ಹೋಗಿದ್ದಿಲ್ರಿ ಹಂಗೆ ಬಂದ್ರೆ ಅಂಗಡಿಗೆ ಹೋಗ್ಬಿಟ್ವಿ ಅದಕ್ಕೆ ಚಹಾ ಮಾಡ್ಕೊಂಬರ್ವ ಅಂತಂದು ನಾನು ಹಂಡೆ ಟಾಕಿ ಹೋಗ್ಬೇಕಂದ್ರೆ ನಾಳೆ ಬಂದವ ಅಂತಂದು ಅವ್ರಿಗೆ ಕಾಪಿ ಮಾಡಕತ್ತೀನಿ ರೀ ಕಾಪಿ ಕೊಟ್ಟು ಬಂದು ಅವೆಲ್ಲ ತಿಕ್ಕಿದ್ರಾತಂತಂದು ಕಾಪಿ ಮಾಡಕತ್ತೀನಿ ರೀ ಈಗ ಅನ್ನ ಸಾರು ಮತ್ತು ಪಲ್ಯ ಎಲ್ಲ ಕೂಡ ಐತ್ರಿ ಈಗ ನಮಗಂತ ಅಡುಗೆ ಏನು ಮಾಡಲಿಲ್ಲ ನಾನು ಅಷ್ಟ ಬಿಸಿ ಮಾಡಿಟ್ಟೀನಿ ರೀ ಚಪಾತಿ ಅದಾವೆ ಬೆಳಿಗ್ಗೆ ಮಾಡಿದ್ವಿ ಇನ್ನೂ 1-2 ರೊಟ್ಟಿ ಅದಾವೆ ರೀ ಹಾಗಾಗಿ ಅಮ್ಮಗೆ ಮುದ್ದೆ ಮಾಡ್ಬೇಕಂತ್ರಿ ನನಗೇನು ಬೇಡ ಒಂದು ಸ್ವಲ್ಪ ಮುದ್ದೆ ಮಾಡಿಬಿಡು ಅಂತಂದ ರೀ ಹಾಗಾಗಿ ಮುದ್ದೆ ಮಾಡಿದ್ದೀನಿ ರೀ ಯಾಕಂದ್ರೆ ರಾತ್ರಿ ಒಂದು ಸ್ವಲ್ಪ ಮೆತ್ತಂದು ಊಟ ಮಾಡಿದ್ರೆ ಆರಾಮ ಅನ್ಸೈತಿ ರೀ ಸ್ವಲ್ಪ ಎಲ್ಲಾರು ನಾವು ಅನ್ನ ಉಂಡ್ವಿ ರೊಟ್ಟಿ ಉಂಡ್ವಿ ಅಂತಂದ್ರೆ ಅದು ಹೆಂಗೆ ಆಗೈತೆ ಅವ್ರಿಗೆ ಟಸ್ಕ್ ಹಾಕಿ ಬಿಡಾಕೈತ್ರಿ ಅದು ಊಟ ರೀ ಇದು ಗಂಟಲೊಳಗೆಲ್ಲ ಖಾರ ಹಂಗಾಗೈತೆ ಅಂತ್ರಿ ಹಾಗಾಗಿ ಮುದ್ದೆ ಮಾಡಂದ್ರೆ ಹ್ಞೂ ಅಂತಂದು ಈಗ ಮುದ್ದೆ ಮಾಡಕ್ಕೆ ನಾನು ಹೆಸರು ಇಟ್ಟೀನಿ ರೀ ಇನ್ನೂ ಗ್ಯಾಸ್ ಹಚ್ಚಿಲ್ಲ ಈಗ ಮುದ್ದೆ ಮಾಡಿ ಅಂಗಡಿಗೆ ಹೋಗ್ಬೇಕ್ರಿ ಮತ್ತೀಗ ಟೈಮ್ ಹಾಕಿ ಅಲ್ಲೇ ಇವಾಗ ಮುದ್ದೆ ರೆಡಿ ಮಾಡಿದೆ ನೋಡ್ರಿ ಅಮ್ಮಾಗ್ರಿ ಸ್ವಲ್ಪ ಸಣ್ಣ ಉರಿಲಿಂತ ಅಳಿಬಿಟ್ಬಿಡೋಕ್ರಿ ಇದನ್ನ ಅಂದ್ರೆ ಮ್ಯಾಣದಂಗೆ ಆಕೈತ್ರಿ ಇಲ್ಲತ್ತಂದ್ರೆ ಹಸಿ ಬಿಸಿ ಆದಂಗೆ ಆಕೈತ್ರಿ ಅದು ಸ್ವಲ್ಪ ಹೊತ್ತು ಅಳಿಬಿಡಬೇಕ್ರಿ ಅದನ್ನು ಈ ಥರ ಮುದ್ದೆ ರೆಡಿ ಮಾಡಿದೆ ಉಳಿತಂದ್ರೆ ನಾನು ಹಂಗೆ ಇಟ್ಟಿರ್ತೀನಿ ರೀ ಇಟ್ಟು ಇದು ರೊಟ್ಟಿ ಮಾಡೋ ಮುಂದೆ ಅದ್ರ ಹಾಕೊಂಡು ಜಿಗಟ ಹಾಕಂಗಿಲ್ಲ ನಾನು ಇದನ್ನ ಮುದ್ದೆ ಹಾಕೊಂಡು ನಾದ್ಕೊಂಡು ಮಾಡಿಬಿಡ್ತೀನಿ ರೊಟ್ಟಿ ರೀ ಚಲೋ ಹಾಕೋ ರೊಟ್ಟಿ ಅಂಕರೆ ಮೆತ್ತಗೆ ಅಳಂಬೆದ ಅಣಿಬೆದಂಗೆ ಅಂತಾರಲ್ರಿ ಹಂಗೆ ಹಾಕೋ ರೊಟ್ಟಿ ಮೆತ್ತಗೆ ರೀ ನಮ್ಮದು ಎಲ್ಲರದು ಊಟ ಆತ್ರಿ ಅಮ್ಮಗೂ ಮುದ್ದೆ ಹಾಕ್ಕೊಟ್ಟೆ ಮಸ್ತ್ ಐತೆ ಬಿಡ್ವಾ ಅಂತಂದು ಮುದ್ದೆ ಭಾಳ ಇಷ್ಟಪಟ್ಟು ಊಟ ಮಾಡ್ತಾರೆ ಅವರು ಎಲ್ಲರದು ನಮ್ಮದು ಊಟ ಆತ್ರಿ ನಿಮ್ಮದು ಎಲ್ಲರದು ಊಟ ಆಗೈತೆ ಅಂತ ಅನ್ಕೊತೀನಿ ರೀ ಮತ್ತೆಲ್ಲರಿಗೂ ಗುಡ್ ನೈಟ್ ರೀ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತೀನಿ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ ಲೈಕ್ ಕೊಡೋದು ಮರೆಯೋಕೆ ಹೋಗ್ಬೇಡ್ರಿ ಮತ್ತು ಯಾರು ಹೊಸ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಗೆ ಸಪೋರ್ಟ್ ಮಾಡಿರಿ ಮತ್ತು ಸಿಗೋಣ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ.